ನಮಸ್ತೆ ಕರುನಾಡು. ಹಚ್ಚ ಹಸಿರಿನ ಪಶ್ಚಿಮ ಘಟ್ಟಗಳು, ಮೈದುಂಬಿ ಹರಿಯುವ ಕಾವೇರಿ ಕೃಷ್ಣೆ, ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವಿರುವ ಶಿಲ್ಪಕಲೆಗಳು, ಇವೆಲ್ಲದರ ಸಂಗಮವೇ ನಮ್ಮ ಕರ್ನಾಟಕ. ಆದ್ರೆ ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ, ಈ ಕರ್ನಾಟಕ ಎಂಬ ಸುಂದರವಾದ ಹೆಸರು ಹೇಗೆ ಬಂತು? ಇದರ ಹಿಂದಿರುವ ಅರ್ಥವೇನು? ಇದು ಕೇವಲ ಒಂದು ರಾಜ್ಯದ ಹೆಸರಲ್ಲ, ಇದರ ಹಿಂದೆ 2000 ವರ್ಷಗಳ ಭವ್ಯ ಸಂಸ್ಕೃತಿಯ ಇತಿಹಾಸವಿದೆ. ಇಂದಿನ ಕರುನಾಡು ಕುಸುಮ ವಿಶೇಷ ಸಂಚಿಕೆಯಲ್ಲಿ ನಾವು ಕರ್ನಾಟಕದ ಹೆಸರಿನ ಆಳವಾದ ಗುಟ್ಟುಗಳನ್ನು ಬಿಚ್ಚಿಡಲಿದ್ದೇವೆ. ವಿಡಿಯೋ ಕೊನೆವರೆಗೂ ನೋಡಿ. ಈ ಮಾಹಿತಿ ಪ್ರತಿಯೊಬ್ಬ ಕನ್ನಡಿಗನಿಗೂ ತಿಳಿದಿರಲೇಬೇಕು. ಕರ್ನಾಟಕ ಎಂಬ ಹೆಸರು ಇತ್ತೀಚಿನದ್ದಲ್ಲ. ಇದರ ಉಲ್ಲೇಖ ಸಾವಿರಾರು ವರ್ಷಗಳ ಹಿಂದಿನ ಪುರಾಣಗಳಲ್ಲೂ ಇದೆ. ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಕರ್ನಾಟ ಎಂಬ ರಾಜ್ಯದ ಉಲ್ಲೇಖ ಸಿಗುತ್ತದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ನಾಟ ದೇಶದ ಸೈನಿಕರು ಪಾಲ್ಗೊಂಡಿದ್ದರು ಎಂಬ ಉಲ್ಲೇಖ ನಮಗೆ ಸಿಗುತ್ತದೆ. ಮಾರ್ಕಂಡೇಯ ಮತ್ತು ಸ್ಕಂದ ಪುರಾಣದಲ್ಲಿ ಇಲ್ಲಿಯೂ ಸಹ ಈ ಭೂಭಾಗವನ್ನು ಕರ್ನಾಟ ಎಂದೇ ಕರೆಯಲಾಗಿದೆ. ಅಷ್ಟೇ ಯಾಕೆ, ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಗ್ರೀಕ್ ಭೂಗೋಳಶಾಸ್ತ್ರಜ್ಞ ಟಾಲೆಮಿ ಕೂಡ ಈ ಪ್ರದೇಶವನ್ನು ಕರ್ನಾಟ ಎಂದು ಕರೆದನಿದ್ದ. ಅಂದರೆ ಜಗತ್ತಿನ ಭೂಪಟದಲ್ಲಿ ಕರ್ನಾಟಕ ಎಂಬ ಹೆಸರು ಅಂದೇ ಅಚ್ಚೊತ್ತಿತ್ತು. ಈಗ ಈ ಹೆಸರಿನ ಅರ್ಥವನ್ನು ತಿಳಿಯೋಣ. ಕರ್ನಾಟಕ ಎಂಬ ಹೆಸರು ಬರಲು ಮುಖ್ಯವಾಗಿ 3 ಪ್ರಬಲ ವಾದಗಳಿವೆ. ಕರು ಪ್ಲಸ್ ನಾಡು = ಕರುನಾಡು. ಹಳಗನ್ನಡದಲ್ಲಿ ಕರು ಎಂದರೆ ಕಪ್ಪು ಎಂದರ್ಥ. ದಖ್ಖನ್ ಪ್ರಸ್ಥಭೂಮಿಯಲ್ಲಿರುವ ಕಪ್ಪು ಮಣ್ಣಿನ ಭೂಭಾಗವನ್ನೇ ಕರುನಾಡು ಎಂದು ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಇದು ಕರ್ನಾಟಕವಾಯಿತು. ಕರು ಪ್ಲಸ್ ನಾಡು = ಎತ್ತರದ ನಾಡು. ತಮಿಳು ಭಾಷೆಯ ಪ್ರಾಚೀನ ಗ್ರಂಥ ಶಿಲಪ್ಪದಿಗಾರಂನಲ್ಲಿ ಕರ್ನಾಟಕವನ್ನು ಕರುನಟಂ ಎಂದು ಕರೆಯಲಾಗಿದೆ. ಇಲ್ಲಿ ಕರು ಎಂದರೆ ಎತ್ತರದ ಎಂದು ಅರ್ಥ. ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವ ಈ ಪ್ರಸ್ಥಭೂಮಿಯನ್ನು ಎತ್ತರದ ನಾಡು ಎಂದು ಕರೆಯಲಾಯಿತು. ಕರ್ಣ ಪ್ಲಸ್ ಆಟ. ಸಂಗೀತ ಲೋಕದಲ್ಲಿ ಕರ್ನಾಟಕ ಸಂಗೀತ ಎಂಬ ಮಾತಿದೆ. ಕರ್ಣ ಎಂದರೆ ಕಿವಿ, ಅಟ ಎಂದರೆ ಆಟ ಅಥವಾ ಸುಖ ನೀಡುವಿಕೆ, ಅಂದರೆ ಕಿವಿಗಳಿಗೆ ಹಬ್ಬ ನೀಡುವಂತಹ ಸುಂದರ ನಾಡು ಎಂಬ ಅರ್ಥವೂ ಇಲ್ಲಿದೆ. ಕದಂಬರು, ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಈ ಹೆಸರು ಮತ್ತಷ್ಟು ಗಟ್ಟಿಯಾಯಿತು. ಕ್ರಿಸ್ತಶಕ 850ರಲ್ಲಿ ಅಮೋಘ ವರ್ಷ ನೃಪತುಂಗನ ಕಾಲದ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದಮ ಗೋದಾವರಿ ವರಮಿರ್ಧನಾಡಾದ ಕನ್ನಡದೊಳ್ ಎಂದು ನಮ್ಮ ನಾಡಿನ ವ್ಯಾಪ್ತಿಯನ್ನು ವಿವರಿಸಲಾಗಿದೆ. ರಾಷ್ಟ್ರಕೂಟರನ್ನು ವಿದೇಶಿ ಪ್ರವಾಸಿಗರು ಕರ್ನಾಟ ಬಲ ಎಂದು ಕರೆಯುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯದ ಕಾಲದಂತೂ ಈ ನಾಡನ್ನು ಕರ್ನಾಟ ರಾಜ್ಯ ಎಂದೇ ಅಧಿಕೃತವಾಗಿ ಸಂಬೋಧಿಸಲಾಗುತ್ತಿತ್ತು. ಹಂಪಿಯ ವಿಜಯವಿಠ್ಠಲ ದೇವಸ್ಥಾನದ ಶಾಸನಗಳಲ್ಲಿ ನಮಗಿದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಸ್ವಾತಂತ್ರ್ಯದ ನಂತರ ನಮ್ಮ ರಾಜ್ಯ ಅನೇಕ ಭಾಗಗಳಾಗಿ ಹಂಚಿಹೋಗಿತ್ತು. ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಮೈಸೂರು ಸಂಸ್ಥಾನಗಳಾಗಿದ್ದವು. 1956ರ ನವೆಂಬರ್ 1ರಂದು ಭಾಷಾವಾರು ಪ್ರಾಂತ್ಯಗಳು ರಚನೆಯಾದಾಗ ನಮ್ಮ ರಾಜ್ಯಕ್ಕೆ ಮೈಸೂರು ರಾಜ್ಯ ಎಂದು ಹೆಸರಿಡಲಾಗಿತ್ತು. ಆದರೆ ಕನ್ನಡಿಗರ ಸುದೀರ್ಘ ಹೋರಾಟದ ಫಲವಾಗಿ ಕನ್ನಡಿಗರೆಲ್ಲರೂ ಒಂದೇ ಹೆಸರಿನಡಿ ಬರಬೇಕೆಂಬ ಉದ್ದೇಶದಿಂದ 1973ರ ನವೆಂಬರ್ 1ರಂದು ಆಗಿನ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಅವಧಿಯಲ್ಲಿ ಮೈಸೂರು ರಾಜ್ಯ ಎಂಬ ಹೆಸರನ್ನು ಬದಲಾಯಿಸಿ ಅಧಿಕೃತವಾಗಿ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಅಂದು ಇಡೀ ರಾಜ್ಯ ಸಂಭ್ರಮದ ಸಾಗರದಲ್ಲಿ ತೇಲಿತು. ನೋಡಿದ್ರಲ್ಲ ಸ್ನೇಹಿತರೆ, ಕರ್ನಾಟಕ ಎಂಬ ಹೆಸರಿನ ಹಿಂದೆ ಎಂತಹ ರೋಚಕ ಇತಿಹಾಸವಿದೆ. ಅಂದು ಪುರಾಣಗಳಲ್ಲಿ ಕೇಳಿಬಂದ ಕರ್ನಾಟ ಇಂದಿನ ಆಧುನಿಕ ಕರ್ನಾಟಕವಾಗಿ ಬೆಳೆದು ನಿಂತಿದೆ. ನಾವು ಎಲ್ಲಿಯೇ ಇರಲಿ, ನಮ್ಮ ಭಾಷೆ ಮತ್ತು ಈ ಹೆಸರಿನ ಮೇಲಿರುವ ಅಭಿಮಾನ ಎಂದಿಗೂ ಕಡಿಮೆಯಾಗಬಾರದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕರ್ನಾಟಕದ ಇತಿಹಾಸದ ಬಗ್ಗೆ ನಿಮಗೆ ಇನ್ನೂ ಯಾವ ವಿಷಯ ತಿಳಿಯಬೇಕೆಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ ಕರುನಾಡು ಕುಸುಮಕ್ಕೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ರೋಚಕ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವನ್ನೇ ಉಸಿರಾಗಿಸು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು.